ಇಲ್ಲಿ ಆ್ಯಾವ್ರೇಜ್ ಇನ್ವೆಸ್ಟ್ಮೆಂಟ್ ಸೈಜ್ ಏನಾರು ಇದೆಯಾ, ಮಿನಿಮಮ್ ಇಷ್ಟು ಶೇರ್ ತೊಗೊಳ್ಳೇಬೇಕು ಅಂತ? ಇಲ್ಲ, ಕೊಡೋದು ಒಂದೇ, ಎಲ್ಲರಿಗೂ ಒಂದೇ ಶೇರ್. ಅಬೌವ್ 1 ಕೊಡೋಕ್ಕೆ ಬರಲ್ಲ. ಸೈಟು ಅಷ್ಟೇ, ಫ್ಯಾಮಿಲಿಗೆ ಒಂದೇ ಸೈಟ್. ಸೊ ಈಗ ನಾನು ಒಂದೇ ಶೇರ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಹೌದು. ಇವತ್ತಿಂದು ಶೇರ್ ಪ್ರೈಸ್ ಏನಿದೆ? 2000. ಹೋ, ನೀವು ಸೈಟೂ ಅಷ್ಟೇ, 2 ಸೈಟ್ ಬೇಕು, 3 ಸೈಟ್ ಬೇಕು ಅಂದರೆ ಆಗಲ್ಲ. ಫ್ಯಾಮಿಲಿಗೆ ಒಂದು. ಒಂದು ಬಿಕಾಸ್ ಇಲ್ಲಿ ಪ್ರೈಸ್ ಬೆನಿಫಿಟ್ಟು ಸಿಗುತ್ತೆ ಅವೆಲ್ಲ. ಆಮೇಲೆ ಇಟ್ ಶುಡಂಟ್ ಬಿ ಅ ಬಿಸ್ನೆಸ್ ಮನಿ ಮೇಕಿಂಗ್ ಇದೆಲ್ಲ. ಇದು ಏನಕ್ಕೆ ಅಂದರೆ, ಇನ್ನು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಸೊ ಹೌಸಿಂಗ್ ಸೊಸೈಟಿಯ ಮೂಲ ಕಾರಣ ಏನಿದೆ, ಟು ಸರ್ವ್ ದ ಪೀಪಲ್. ಸೊ ನೀವು 3 ಸೈಟ್ ತೊಗೊಂಡ್ರಿ, ನಿಮ್ಮ ಹತ್ರ ಹಣ ಇದೆ, ನೀವು 3 ತೊಗೊಂಡ್ರಿ. ಹಣ ಕಮ್ಮಿ ಇರೋರಿಗೆ ಗೋಸ್ಕರ ಮಾಡ್ತಿದ್ದೀವಿ, ಇನ್ನು ಇಬ್ಬರಿಗೆ ಶಾರ್ಟೇಜ್ ಆಯಿತು. ಅವರ ಅವಕಾಶ ನಾವು ಕಿತ್ಕೋತಾ ಇರ್ತೀವಿ, ದುಡ್ಡಿರೋರು. ಕರೆಕ್ಟ್. ಸೊ ಆ ಥರ ಯಾರಿಗೂ ಆಗಬಾರ್ದು ಅಂದ್ಬಿಟ್ಟು, ಸೊ ಒಂದು ಫ್ಯಾಮಿಲಿಗೆ ಒಂದು. Wake up to fresh ideas. Repose. ನಾನು ಸ್ಟ್ಯಾಟ್ಸ್ ನೋಡ್ತಾ ಇದ್ದೆ ಇವತ್ತು. ಇಂಡಿಯಾದಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಹೌಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಪ್ರಕಾರ 97,000 ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಇದೆ ಇಂಡಿಯಾದಲ್ಲಿ, ಪ್ರೊವೈಡಿಂಗ್ ಅಫೋರ್ಡಬಲ್ ಹೌಸಿಂಗ್ ಆಪ್ಷನ್ಸ್ ಟು ಮೋರ್ ದೆನ್ 7 million ಫ್ಯಾಮಿಲೀಸ್. ಸೊ ವೈ ದ ನೇಮ್ ಕೃಷಿ ವಿಶ್ವ ಗೃಹ ನಿರ್ಮಾಣ ಸಹಕಾರ ಸಂಘ? ಥ್ಯಾಂಕ್ ಯು. ಸೊ ಕೃಷಿ ವಿಶ್ವ ಗೃಹ ನಿರ್ಮಾಣ ಸಹಕಾರ ಸಂಘ, ಸೊ ಆ ಹೆಸರಲ್ಲೇ ಹೇಳುತ್ತೆ ಕೃಷಿ ವಿಶ್ವ ಅಂತ. ಸೊ ನಮ್ಮಲ್ಲಿ ಎಷ್ಟು ಡೈರೆಕ್ಟರ್ಸ್ ಇದ್ದಾರಲ್ಲ, ಸೊ ಇದು ಶುರು ಆಗೋದಕ್ಕೆ ಕಾರಣನೇ GKVKಯಿಂದ ಎಲ್ಲ ಪ್ರೊಫೆಸರ್ಸ್ ಆ್ಯಂಡ್ ಒಬ್ಬರು ರಿಟೈರ್ಡ್ ಡೀನು ಕೂಡ ಇದ್ದಾರೆ. ಯಾಕೆ ಶುರು ಮಾಡಿದ್ರಿ? ಇದು ಹೇಳಬೇಕಂದ್ರೆ ಸೊ ಇದು ಶುರುವಾಗಿದ್ದು ಹೇಳಬೇಕಂದ್ರೆ, ಮೊದಲನೇದಾಗಿ ನಮ್ಮ ತಂದೆ ಬಗ್ಗೆ ಹೇಳ್ತೀನಿ. ಸೊ ಹೌಸಿಂಗ್ ಸೊಸೈಟಿ ಅಂದರೆ ಇಟ್ ಈಸ್ ಅ ಸರ್ವಿಸ್ ಓರಿಯೆಂಟೆಡ್. ಸೊ ನನ್ನ ಏಜೆಲ್ಲ ಕನ್ಸಿಡರ್ ಮಾಡಿದ್ರೆ ಎವ್ರಿ ಒನ್ ವುಡ್ ವಾಂಟ್ 100 rupees ಬೆನಿಫಿಟ್ ಅಲ್ಲ. ಸೊ ನಮ್ಮ ತಂದೆಯವರು 2012ರಲ್ಲಿ ಸೊ ಒಂದು ಲೇಔಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರ ಬ್ಯಾಕ್ಗ್ರೌಂಡ್ ಏನು? ಅಲ್ಲಿ ರಿಯಲ್ ಎಸ್ಟೇಟ್, ಹಿ ವಾಸ್ ಇನ್ ಟು ರಿಯಲ್ ಎಸ್ಟೇಟ್. ಅದಕ್ಕೆ ಮುಂಚೆ ನಮ್ಮದು ಗ್ರಂಥಿಗೆ ಅಂಗಡಿ ಇತ್ತು. ಸೊ ಅಲ್ಲಿಂದ ಸ್ಲೋಗ್ ರಿಯಲ್ ಎಸ್ಟೇಟ್ ಆಯಿತು. ರಿಯಲ್ ಎಸ್ಟೇಟಿಂದ ನಾವು ಈಸ್ ಅ ಡೆವಲಪರ್. ವಿ ಸ್ಟಿಲ್ ಹ್ಯಾವ್ ದಟ್ ಶಾಪ್ ಇವತ್ತಿಗೂ ಇದೆ. ಯಾವುದಿದು ಗ್ರಂಥಿಗೆ ಅಂಗಡಿ? ಯಾವುದಿದು ಗ್ರಂಥಿಗೆ ಅಂಗಡಿ? ತಿರುಮಲ ಗ್ರಂಥಿಗೆ ಶಾಪ್ ಅಂತ. ಎಲ್ಲಿರೋದು ಇದು? ಸಾಕರ್ ನಗರದಲ್ಲಿ. ಓಹೋ, ನೈಸ್. ಅಂದರೆ ಇಂಡಿಯಾಸ್ ಲ್ಯಾಂಡ್ ಆಫ್ ಪಾಸಿಬಿಲಿಟೀಸ್ ಅನ್ನೋಕ್ಕೆ ಆ ಗ್ರಂಥಿಗೆ ಅಂಗಡಿಯಿಂದ ಒಬ್ಬರು ಡೆವಲಪರ್ ಆಗಿ ಪ್ಲಸ್ ಒಂದು ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿನೇ ನಿರ್ಮಾಣ ಮಾಡ್ತಾರೆ ಅಂದರೆ ಕನಸುಗಾರರಿಗೆ ಕೊನೆನೇ ಇಲ್ಲ. ಇಲ್ಲ, ಸೀಮೆ ಇದು ಲಿಮಿಟೇ ಇಲ್ಲ ಅಲ್ಲಿ. ಹೌದು. ಇವತ್ತು ಇಲ್ಲಿ ಕೂತಿದ್ದೀನಿ ಅಂದರೆ ಕಾರಣ ಅವರೇ. ಎಂಡ್ ಆಫ್ ದ ಡೇ ನೀವು ಇಲ್ಲಿ ನನ್ನ ಇನ್ವೈಟ್ ಮಾಡಿ ಇದೊಂದು ಅವಕಾಶ ಮಾಡಿಕೊಡಿ, ಇವತ್ತು ಕಾರಣ ಅವರೇ. ಸೊ ನಮ್ಮ ತಂದೆಯವರು ಏನಿಲ್ಲ ಅಂದರು. ಸೊ ಇನಿಷಿಯಲಿ ಹಿ ವಾಸ್ ಅಲೋನ್, ಹಿ ಈಸ್ ಸ್ಟ್ಯಾಂಡ್ ಅಲೋನ್. ಅವರ ಕಂಪ್ಲೀಟ್ ಹಾರ್ಡ್ ಎಫರ್ಟ್ ಇವತ್ತು ಎವ್ರಿಥಿಂಗ್ ಇಸ್ ರನ್ನಿಂಗ್ ಗುಡ್. ಅವ್ರ ಹೆಸರು ಶ್ರೀರಾಮ್. ಸೊ ಅವ್ರ ಜರ್ನಿ ಹೇಗಿತ್ತು? ಸೊ ಇಲ್ಲಿಂದ ತೊಗೊಂಡೋಗ್ತೀನಿ 2012ರಲ್ಲಿ. ಸೊ ಅವ್ರ ಪಾರ್ಟ್ನರ್ ಲೇಔಟ್ ಮಾಡೋಣ ಅಂತ ಡಿಸೈಡ್. ಸೊ ಫಸ್ಟ್ ಅವ್ರಿಗೆ ಬಂದು ರೀಚ್ ಔಟ್ ಆಗಿದ್ದು CRPF ಹೌಸಿಂಗ್ ಸೊಸೈಟಿ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಸೊ ಅಪ್ರೋಚ್ ಆಗಿದ್ದರು. ಇವ್ರಿಗೆ ನಮ್ಮ ತಂದೆಯವರು 25 acres ಆಫ್ ಲ್ಯಾಂಡ್ನ ಮಾಡಿಕೊಟ್ಟಿದ್ರು. 20. ಸೊ ಏನಾಯಿತು, ಸೊ ಅಲ್ಲಿ ಟೆಲ್ ಯು ಸ್ಟೋರಿ. ಸೊ ಈಗ ಲೇಔಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನೆಲ್ಲ ಆವಾಗ ಐ ವಾಸ್ ಲೈಕ್ ಅರೌಂಡ್ 2012 ಅಂದರೆ ನಾನು 22-23 ವರ್ಷದಲ್ಲಿ ಇರ್ತೀನಿ. ಸೊ ನಮ್ಮ ತಂದೆ ಎಲ್ಲ ಮೀಟಿಂಗ್ ಮುಗಿಸ್ಕೊಂಬಂದು ನಮ್ಗೆ ಹೇಳೋರು, ಈ ಥರ ಆಯಿತು, ಒಪ್ಕೊಂಡಿದ್ದೀವಿ, ಸೊ ಇಂಥ ಪ್ರೈಸಲ್ಲಿ ಮಾಡ್ತಿದ್ದೀವಿ. ನಾನು ಅಟ್ ದಟ್ ಏಜ್ ಇದೇನಕ್ಕೆ ಇಷ್ಟಕ್ಕೆ ಮಾಡ್ತೀಯ, ಐ ಕ್ಯಾನ್ ಸೆಲ್ ಯು ಬೆಟರ್, ನೀವು ಲೇಔಟ್ ಮಾಡಿ, ನಾನು ನಿಮಗೆ ಮಾರ್ಕೆಟಿಂಗ್ ಮಾಡ್ತೀನಿ. ವೈ ಆರ್ ಯು ಸೆಲ್ಲಿಂಗ್ ಇಟ್ ಅಟ್ ಲೋ ಪ್ರೈಸ್? ಬಿಕಾಸ್ ನನ್ನ ಏಜ್ ಆವಾಗದು. ಸೊ ದುಡ್ಡು ಮಾಡೋಣ, ದುಡ್ಡು ಜಾಸ್ತಿ ನೋಡೋಣ. ವೆನ್ ಯು ಕ್ಯಾನ್ ಮೇಕ್ ಮೋರ್ ಮನಿ, ವೈ ಆರ್ ಯು ಕಾಂಪ್ರಮೈಸಿಂಗ್? ಸೊ ಈ ಥರ ಪರ್ಸ್ಪೆಕ್ಟಿವಲ್ಲಿ ನಾನು ಇದ್ದಿದ್ದು. ಸೊ ನಮ್ಮ ತಂದೆಯವರು, ನಿನಗಷ್ಟೇ ಗೊತ್ತಾಗೋದು, ಸುಮ್ಮನೆ ಇರು, ಯು ವಿಲ್ ಗೆಟ್ ಟು ನೋ ಲೇಟರ್, ಇಷ್ಟೇ ಅವ್ರು ಹೇಳಿದ್ದು. ನಿಂಗೆ ಈಗೇನೂ ಅರ್ಥ ಆಗೋಲ್ಲ, ಲೇಟರ್ ಯು ವಿಲ್ ಗೆಟ್ ಟು. ಸೊ ನನಗೆ ಅರ್ಥನೇ. ದೆನ್ ಐ ವಾಸ್ ಲೈಕ್ ಓಕೆ, ಗೋ ಹೆಡ್. ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಸೊ ಲೇಔಟ್ ಹೇಳಿದ ಸಮಯಕ್ಕೆ ಸೊ ವಿತಿನ್ 2.5 years ಕಂಪ್ಲೀಷನ್ ಆಯಿತು. ಅವ್ರಿಗೆ ಅಲಾಟ್ಮೆಂಟ್ ಆಯಿತು. ಆವತ್ತು ಅಲಾಟ್ಮೆಂಟ್ ಆಗಿದ್ದ ದಿವಸ ನಮ್ಮ ತಂದೆ ಮನೆಗೆ ವಾಪಸ್.
ಸೊ ಐ ಸ್ಟಿಲ್ ರಿಮೆಂಬರ್ ಇಟ್. ಫುಲ್ ಪ್ರೌಡ್. ಮನೆಗೆ ಬಂದಾಗ ಎಷ್ಟು ಪ್ರೌಡ್ ಫೀಲಿಂಗ್ ಗೊತ್ತಾ. ಸೊ ಅವ್ರು ಕೊಟ್ಟಿದ್ದು ಯಾರಿಗೆ? CRPFಗೆ. ಅವ್ರಿಗೆ ರೆಸ್ಪೆಕ್ಟ್ ಅಲ್ಲಿಂದನೇ ಸಿಕ್ಕಿದೆ. ಸೊ ಈ ಬಿಕೇಮ್ ಫುಲ್ ಪೆಟ್ರೋಟಿಸಮ್ ಕಾಣಿಸ್ತಿದೆ ಮನೆಗೆ. ಅವರು ಅಷ್ಟೆಲ್ಲ ನಮ್ಮ ದೇಶಕ್ಕೆ ಮಾಡಿದ್ದಾರೆ, ನಾವು ಇಷ್ಟು ಮಾಡಿದೆ ಹೋದ್ರೆ ಹೇಗೆ? ಸೊ ಅವ್ರ ಮುಖದಲ್ಲಿ ಆ ಖುಷಿ ಇದನ್ನು, ಸೊ ದಟ್ ಟೈಮ್ ಐ ಕುಡ್ ಸೆನ್ಸ್ ದಟ್. ಸೊ ವಿ ಆಲ್ ಶೇರ್ಡ್, ನಾವೆಲ್ಲ ಒಟ್ಟಿಗೆ ಖುಷಿಯಾಗಿದ್ವಿ. ಅದಾದಮೇಲೆ ಸೊ ಹೀಗೆ ಅವ್ರದ್ದು ಡೆವಲಪ್. ಸೊ ಇದಾಯ್ತಾ. ಸೊ ಈ ಡಿಂಟ್ ವಾಂಟೆಡ್ ಟು ಸ್ಟಾಪ್ ದೇರ್. ಈಗ CRPFಗೆ ಡೆವಲಪರ್ ಆಗಿ ಮಾಡಿದ್ರು. ಇಷ್ಟು ಮಾಡಿದ್ಮೇಲೆ ಇಸ್ ಥಾಟ್ ಚೇಂಜ್ಡ್. ಆ ಒಂದು ಏನಂತಾರೆ, ಎಲ್ಲ ಹೋಗ್ಲಿದ್ದಾಗಲಿ ಅವ್ರನ್ನ ಪ್ರೌಡ್ ಫೀಲ್ ಮಾಡಿದರು ಸಿನಾರಿಯೋಸ್. ಸೊ ಅದು ಅವ್ರಿಗೆ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಸೊ ಇವಾಗ ಯು ವಾಂಟ್ ಟು ಡೂ ಮೋರ್, ಬಿಕಾಸ್ ಸರ್ವಿಸ್ ಇಸ್ ಸಮಥಿಂಗ್ ಅಡಿಕ್ಟಿವ್. ಒನ್ಸ್ ಆ ಖುಷಿ ಅನ್ನೋದು ಬಂದಮೇಲೆ ಇಟ್ ಈಸ್ ವೆರಿ ಅಡಿಕ್ಟಿವ್. ಓನ್ ಸೊಸೈಟಿನೇ ಫಾರ್ಮ್ ಮಾಡಿದ್ರು. ಸೊ ನೋ, ಐ ವಿಲ್ ಡೂ ಇಟ್ ಫಾರ್ ಪಬ್ಲಿಕ್ ಆಲ್ಸೋ. ಮಾಡೋಣ, ಇದು ಸೈಟ್ ಕೊಟ್ಟರೆ ಇದರಲ್ಲಿರೋ ಅಷ್ಟು ಖುಷಿ ಯಾವುದ್ರಲ್ಲಿ? ತೃಪ್ತಿ ಯಾವುದರಲ್ಲಿ ಮಾಡೋಣ. ಸೊ ಆವಾಗ ನಮ್ಮ ತಂದೆ ಸಹಕಾರ ಸಮೃದ್ಧಿ ಗೃಹ ನಿರ್ಮಾಣ ಸಹಕಾರ ಸಂಘನ ನೇಮಿಸಿರ್ತಾರೆ. ಇದು ದೇವನಹಳ್ಳಿದಲ್ಲಿ 25 ಎಕರೆ ಪ್ರಾಜೆಕ್ಟ್ ಇದೆಯಾ? ಸೊ ಇದು ವೆಲ್ ಪ್ಲ್ಯಾನ್ ಪ್ಲಾಟ್ಸ್ ಅಲ್ಲ? ಹೌದು. ಸೊ ಇದಾದಮೇಲೆ ಅವ್ರಿಗೆ ಇದೆಲ್ಲ ಆಗ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಮಗ ಆಗಿ? ಅಷ್ಟೇ, ನಾನು ನೋಡ್ಕೊಂಡಿದ್ದೆ. ಸೊ ಈ ಹೌಸಿಂಗ್ ಸೊಸೈಟಿ ಫಾರ್ಮ್ ಮಾಡಿದಾಗ ಸೊ ಸೊ ನನಗೆ ಅಪ್ರೋಚ್ ಆಗಿದ್ರಪ್ಪ, ಯು ಆಲ್ಸೋ ಬಿ ಅ ಡೈರೆಕ್ಟರ್, ಯು ವಿಲ್ ಗೆಟ್ ಟು ನೋ. ಹಂಗೆ ನಾನು ಹೇಳಿದ್ದೇನು, ಐ ಡೋಂಟ್ ವಾಂಟ್, ಐ ವಿಲ್ ಬಿ ಅ ಡೆವಲಪರ್, ಐ ವಿಲ್ ಮೇಕ್ ಮನಿ, ಹಿಂಗೆ ಹೇಳಿದ್ದು. ಸೊ ಬಿಕಾಸ್ ಐ ಡೋಂಟ್ ನೋ ಅಲ್ಲ ಹೌ ಇಟ್ ಫೀಲ್ಸ್, ಸೊ ಐ ಸೀನ್ ಹಿಮ್ ಬಟ್ ನಾಟ್ ಫೆಲ್ಟ್ ಎನಿ ಡೇ. ದರ್ ಇಸ್ ಅ ಡಿಫ್ರೆನ್ಸ್, ಸೀಯಿಂಗ್ ಆ್ಯಂಡ್ ಫೀಲಿಂಗ್. ಆಯಿತು. ಸೊ ಡೆವಲಪರ್ ಆಗಿ, ಅದರಲ್ಲಿ ನಾನು ಡೆವಲಪರ್ ಆಗಿದ್ದೆ, ನಾನು ಮತ್ತು ವೆಂಕಟೇಶ್ ಅವರು. ಸೊ ನಮ್ಮ ತಂದೆಯವರು ಇದಕ್ಕೆ ಪ್ರೆಸಿಡೆಂಟ್. ಸೊ ಈ ಈಸ್ ರನ್ನಿಂಗ್ ದ ಹೋಲ್ ಶೋ. ನಾನು ಡೆವಲಪರ್ ಆಗಿದ್ರು ನಾನು ಮಾಡಿದ್ದೆಲ್ಲ ಸಿಗ್ನೇಚರ್ ಅಷ್ಟೇ. ಸೊ ಕಂಪ್ಲೀಟ್ ಶೋ ಅವರೇ ರನ್. ಸರಿ, ಕಂಪ್ಲೀಟ್ ಶೋ ಅವರೇ ರನ್ ಮಾಡಿದ್ರು. ಸೊ 2015 ಅನೌನ್ಸ್ ಮಾಡಿದ್ರು. ಸೊ ನಿಮಗೆ ಸೊ ಇದೂ ಈ ಲೇಔಟು ಇಟ್ಸ್ ಲೈಕ್ ಇನ್ ಅ ವೆರಿ ಬ್ಯೂಟಿಫುಲ್ ಏರಿಯಾ. ನಾವು IVC ರೋಡ್ ಅಂತ ಇವತ್ತು ಮಾರ್ಕೆಟಲ್ಲಿ ಎಲ್ಲಿ ಕೇಳಿಸ್ಕೊತೀವಿ, ಎವ್ರಿ ಒನ್ ಇಸ್ ಹಂಗ್ರಿ ಟು ಇನ್ವೆಸ್ಟ್ ದರ್. ಎಲ್ಲಿರೋದು ಇದು? IVC ರೋಡ್, ರೈಟ್ ಬಿಹೈಂಡ್ ಹ್ಯಾರೋ ಇಂಟರ್ನ್ಯಾಷನಲ್ ಸ್ಕೂಲ್. ಅದೆಲ್ಲಿರೋದು? ವೆಂಕಟಾಪುರ ಅಂತ ವಿಲೇಜು, ಕುಂದಾನ ಗ್ರಾಮ. ಸೊ ಇನ್ನೂ ಲ್ಯಾಂಡ್ ಮಾರ್ಕ್ಸ್ ಬೇಕು ಅಂದರೆ ಎಲ್ರಿಗೂ ವೆಲ್ ನೋನ್ ಏರಿಯಾ ಲ್ಯಾಂಡ್ ಮಾರ್ಕ್ ಅಂದರೆ ಈಗ ITIR ವೇರ್ ಎವರ್ ಇಸ್ ಇನ್ವೆಸ್ಟ್ಮೆಂಟ್. ಹೌದಾ? ಹಾಂ, ಎಲ್ರಿಗೂ ಗೊತ್ತಿರೋ ಏರಿಯಾ ಹೇಳಬೇಕಂದ್ರೆ ಸ್ಟೋನ್ ಹಿಲ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಟೋನ್ ಹಿಲ್ ಇಂಟರ್ನ್ಯಾಷನಲ್ ಸ್ಕೂಲಿಂದ 8 ಕಿಲೋಮೀಟರ್ಸ್ ಡ್ರೈವ್ ಹೋದರೆ ಲೆಫ್ಟ್ ಹ್ಯಾಂಡ್ ಸೈಡ್ ನಮ್ಮದು ಬರುತ್ತೆ. ಯಾವ ಸೈಡ್ ಇದು ಬರೋದಿವಲ್ಲ? ಸೊ ದೇವನಹಳ್ಳಿ ಆ ಕಡೆದೇ ಇದಲ್ಲ. ಸೊ ನಮ್ಮದೆಲ್ಲ ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರ ಆ ಸ್ಟ್ರೆಚ್ಚಲ್ಲೇ, ಇನ್ನೆಲ್ಲೂ ಮಾಡಿಲ್ಲ ನಾವು. ಸೊ ಈ ಸ್ಟ್ರೆಚ್ಚಲ್ಲೇ ಇದ್ದೀವಿ ಮುಂಚೆಯಿಂದ. ಸೊ ವಿತ್ ದಿಸ್ ಒಂದೊಂದಾಗೆ ಡಾಟ್ಸ್ಗಳು ಬೀಳ್ತಾ ಇದೆ ಫಾರ್ ದ ಸ್ಟ್ರೇಟ್ ಲೈನ್ ಟು ಫಾರ್ಮ್, ಅಂದರೆ ನೆಕ್ಸ್ಟ್ ಇಲ್ಲಿವರೆಗೂ ನಿಮ್ಮನ್ನು ಕರ್ಕೊಂಡು ಬರೋಕ್ಕೆ. ಹೌದು ಹೌದು. ಸೊ ಇದು ಆ್ಯಕ್ಚುಲಿ ಇಲ್ಲಿವರೆಗೂ ಬರೋದಕ್ಕೆ ಕಾರಣವೂ ಇದೇನೆ, ಏನು ಸಮೃದ್ಧಿ ನಗರನಲ್ಲಿ. ಸೊ ನಿಮಗೆ ಅಲ್ಲಿವರೆಗೂ ಆ್ಯಸ್ ಅ ಡೆವಲಪರ್ ಏನು ಮಾಡಬೇಕು ಗೊತ್ತು, ಚಾನಲ್ ಪಾರ್ಟ್ನರಾಗಿ ಏನು ಮಾಡಬೇಕು ಗೊತ್ತು, ಮಾರ್ಕೆಟಿಂಗು ಗೊತ್ತು. ಈ ಕಡೆ ಅಪ್ಪ ಅದು ಅವ್ರ ಹೌಸಿಂಗ್ ಇದು ಸೊಸೈಟೀಸ್ ಫಾರ್ಮ್ ಮಾಡಿಬಿಟ್ಟು ಅಲ್ಲಿ ಜನಗಳಿಗೆ ತೃಪ್ತಿ ಕೊಡೋದ್ರ ಮೂಲಕ ಕಮ್ಮಿ ಬೆಲೆಯಲ್ಲಿ ಮನೆಗಳನ್ನು, ಪ್ಲಾಟ್ಸ್ಗಳನ್ನು ಹೇಗೆ ಕೊಡೋದು, ಇದೆಲ್ಲ 4 ಚಾನಲ್ ಒಟ್ಟೊಟ್ಟಿಗೆ ಆಗ್ತಿದೆ. ಸೊ ಇದೆಲ್ಲ ರನ್ ಮಾಡ್ತಕ್ಕ ಇದೆಲ್ಲ ಆಗ್ತಿದ್ದಾಗ ನನಗೆ ಯಾವಾಗ ಈ ಹೌಸಿಂಗ್ ಸೊಸೈಟಿ ಹಿಟ್ ಆಯಿತು, ಸಮೃದ್ಧಿ ನಗರದ್ದು ಅಲಾಟ್ಮೆಂಟ್ ಆಯಿತು. ಅಲಾಟ್ಮೆಂಟ್ ಡೇ ಐ ಕುಡ್ ನಾಟ್ ಗೋ. ಓಕೆ, ಅಲಾಟ್ಮೆಂಟ್ ಅಂದರೆ ಎಲ್ಲರಿಗೂ ಅಥವಾ ನಿಮ್ಗೆ? ಎಲ್ಲರಿಗೂ ಸೈಟ್ ಅಲ್ಲ. ಸೊ ಏನು ಮಾಡಿರ್ತೀವಿ, ಹೌಸಿಂಗ್ ಸೊಸೈಟಿಯಲ್ಲಿ ನೀವು ನಮಗೆ ಈ ಡೈಮೆನ್ಷನ್ ಬೇಕು ಅಂತ ಫಾರ್ಮ್ ಕೊಟ್ಟಿರ್ತೀವಿ. ಸರಿ. ಸೊ ನಾವು ಕಮಿಟ್ಮೆಂಟ್ ಕೊಟ್ಟಿರ್ತೀವಿ, ನಿಮಗೆ 3 ವರ್ಷದಲ್ಲಿ ಮುಗಿಸ್ಕೊಡ್ತೀವಿ ಅಂತ. 3 ವರ್ಷ ಆದಮೇಲೆ ಸೆಲೆಕ್ಷನ್ ಅನ್ನೋದು ಇರುತ್ತಲ್ಲ, ನೀವು ಬಂದು ನಾವು ಲೇಔಟ್ ಮಾಡಿರ್ತೀವಿ, ಅವಾಗ ಬಂದು ನೀವು ಸೆಲೆಕ್ಟ್ ಮಾಡಬೇಕು. ಹೆಂಗೆ ಸೆಲೆಕ್ಟ್ ಮಾಡ್ತೀರಾ? ನೋ, ನಂಬರ್ಸ್ ಫಸ್ಟ್ ಕಮ್, ವಿ ಫಾಲೋ ಫಸ್ಟ್ ಕಮ್ ಫಸ್ಟ್ ಸರ್ವ್. ಸೊ ಎಕ್ಸಾಂಪಲ್, ಯು ವಿಲ್ ಟೇಕ್ 4 ಪೀಪಲ್ ಆ್ಯಸ್ ಅನ್ ಎಕ್ಸಾಂಪಲ್. ಇವತ್ತು ನೀವು ಬುಕ್ ಮಾಡಿದ್ದೀರಾ, ನಾಳೆ ಇನ್ನೊಬ್ಬರು ಬುಕ್ ಮಾಡಿದ್ದಾರೆ, ನಾಳಿದ್ದು ಪರ್ಸನ್ X ಬುಕ್ ಮಾಡಿದ್ದಾರೆ. ಸೊ
ನಿಮಗೆ ಮೊದಲನೇ ಅವಕಾಶ. ಹೆಂಗೆ ಪಿಕ್ ಮಾಡ್ತೀನಿ ನಾನು ಪ್ಲಾಟನ್ನು? ಸೊ ಇಟ್ಸ್ ಈಗ ಲೇಔಟ್ ಇಸ್ ವಿಲ್ ಕನ್ಸಿಡರ್ ದಿಸ್ ಮ್ಯಾಪ್ ಆಸ್ ಅ ಲೇಔಟ್. ನೀವು ಮ್ಯಾಪಲ್ಲಿ ತೋರಿಸ್ತೀರಾ, ಪ್ಲಾಟ್ಸ್ ನಂಬರ್ಸ್ ಇರುತ್ತೆ, ಡೈಮೆನ್ಷನ್ ಇರುತ್ತೆ, ಎವ್ರಿಥಿಂಗ್, ದ ಹೋಲ್ ಬ್ಲೂ ಪ್ರಿಂಟ್ ಆಫ್ ದ ಇದಿರುತ್ತೆ. ಎಸ್, ಕಂಪ್ಲೀಟ್ ಆಗಿರುತ್ತೆ. ಯು ಕ್ಯಾನ್ ಚೂಸ್ ಎನಿ ಪ್ಲಾಟ್. ಸೊ ನೀವು ಚೂಸ್ ಮಾಡಿದ್ಮೇಲೆ ಇಟ್ ವಿಲ್ ಅನೌನ್ಸ್ ಇಟ್ ಆನ್ ದ ಟೇಬಲ್. ಇಟ್ ಈಸ್ ಫುಲ್ ಟ್ರಾನ್ಸ್ಪರೆಂಟ್. ಎಲ್ಲರನ್ನೂ ಇನ್ವೈಟ್ ಮಾಡಿರ್ತೀವಿ. ಒಂಥರ ಎಲ್ಲರೂ ಒಂದೇ ಕಡೆ Yes. ಆಫ್ಟರ್ ದ 3rd ಇಯರ್ ಅಂದರೆ ನೀವು ಯಾವಾಗ ಕಂಪ್ಲೀಟ್ ಮಾಡಿರ್ತೀರಾ ರೆಡಿ ಅಂತ ಹೇಳ್ತಿರೋ ಅವತ್ತೆಲ್ಲರೂ ಒಟ್ಟಿಗೆ ಒಂದೇ ಸತಿ ಬಂದು ಕಾನ್ಫರೆನ್ಸ್ ಥರ ಕೂತು ನಮ್ಗೆ ಇದು ಇದು ಸೆಲೆಕ್ಟ್ ಮಾಡ್ತಾರೆ. ಹೌದು. ಸೊ ನಮಗಿದು ಎಲ್ಲರಿಗೂ ಏನು ಹೇಳ್ತೀವಿ, ದಯವಿಟ್ಟು 3 ಆಪ್ಷನ್ ಇಟ್ಕೊಳ್ಳಿ ಫಾರ್ ಅ ಸೇಫರ್ ಟೈಮ್ ಆ್ಯಂಡ್ ಟು ಸೇವ್ ಟೈಮ್. ಬಿಕಾಸ್ ಸಮೃದ್ಧಿ ನಗರ ಮಾಡಿದಾಗ 300 ಜನ ಕೊಟ್ಟಿಗೆ ಅಲಾಟ್ ಮಾಡಿದ್ದು. ನಾವು ತೊಗೊಂಡಿರೋ ಬುಕ್ಕಿಂಗ್ಸು 300. ನಾವು ಮಾತ್ರ ಲ್ಯಾಂಡ್ ಪಾರ್ಸಲ್ ಎಷ್ಟಿದ್ರೆ ಅಷ್ಟೇ. ಅದ್ರ ಮೇಲೆ ನಾವು ಇವತ್ತವರೆಗೂ ಎಕ್ಸಸ್ ಬುಕ್ಕಿಂಗ್ ಅನ್ನೋದಿಲ್ಲ. ಆಮೇಲೆ ನಮ್ಮ ತಂದೆಯವರು ಎಷ್ಟೊತ್ತವರೆಗೂ ಏನೇನು ಲೇಔಟ್ ಮಾಡಿದ್ದಾರೆ, ಬುಕ್ ಮಾಡಿರೋರು, ಪೇಮೆಂಟ್ ಕ್ಲಿಯರ್ ಮಾಡಿರೋರು ಒಬ್ಬರು ರಿಟರ್ನ್ ಹೋಗಿಲ್ಲ. ನನಗೆ ಸೈಟ್ ಸಿಕ್ಕಿಲ್ಲ, ನೆಕ್ಸ್ಟ್ ಬ್ಲಾಕಲ್ಲಿ ಕೊಡ್ತೀನಿ, ಇದೆಲ್ಲ ಕೆಲವೊಂದು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದಾರೆ ಬೇರೆ ಕಡೆ. ನಮ್ಮದ್ರಲ್ಲಿ ಆ ಸಿಚುವೇಶನ್ ಅನ್ನೋದೇ ಬಂದಿಲ್ಲ. ಹಿ ಹ್ಯಾಸ್ ದಟ್. ಇವತ್ತಿಗೂ ಅಷ್ಟೇ ಕೃಷಿ ವಿಶ್ವ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಐ ಮೈಟ್ ಬಿ ಪ್ರೆಸಿಡೆಂಟ್, ಐ ಆಮ್ ಸ್ಟಿಲ್ ಅಂಡರ್ ಹಿಮ್. ಸೊ ಇದೆಲ್ಲ ನಿಮಗೆ ಒಂದೊಂದೇ ಹಂತವಾಗಿ ನಿಮ್ಮನ್ನು ಪರಿಪೂರ್ಣಗೊಳಿಸಿದೆ. ಕರೆಕ್ಟ್. ಸೊ ದ್ಯಾಟ್ ನೆಕ್ಸ್ಟು ಬರೀ ಒಬ್ಬರು ಚಾನಲ್ ಪಾರ್ಟ್ನರ್ ಅಲ್ಲ, ಒಂದು ಬಿಲ್ಡರ್ ಅಲ್ಲ, ನೆಕ್ಸ್ಟು ಒಂದು ಸೇವಾ ಮನೋಭಾವ, ಒಂದು ಆ ತೃಪ್ತಿಗೋಸ್ಕರ ಅಲ್ಲಿಂದ ಇಲ್ಲಿಗೆ ನೀವು ಸ್ವಿಚ್ ಆಗಿದ್ದು ಹೀಗೆ. ಹೌದು. ಮತ್ತು ಈಗ ಅಫ್ಕೋರ್ಸ್ ಕೆಲವೊಂದೊಂದು ಮಾತಿದೆ, ಲೆಸ್ ಇಸ್ ಮೋರ್ ಅಂತ. ಆದರೂ ಕೆಲವು ಸತಿ ಅದೊಂಥರ ಕಿಕ್, ಅದು ಸೇವಾ ಅನ್ನೋದು ಕೊನೆಯೇ ಇಲ್ಲ, ಒಂದಾದ್ಮೇಲೆ ಒಂದು ಅಂತ. ಐ ಥಿಂಕ್ ಅದಾದಮೇಲೆ ಇಷ್ಟು ದೊಡ್ಡ ಪ್ರಾಜೆಕ್ಟಿಗೆ ಕೈ ಹಾಕಿದ್ದು ಯಾಕೆ ಅಂದರೆ ಇಟ್ ಇಸ್ ಆಲ್ಮೋಸ್ಟ್ 4x, 25 acre to 100 acre. ಆ್ಯಂಡ್ ನಾವು ನೀವು ಹೇಳಿದ್ರಲ್ಲ GKVK ಯೂನಿವರ್ಸಿಟಿನ ಪ್ರೊಫೆಸರ್ಸ್ಗಳು ಪ್ಲಸ್ ಅಲ್ಲಿ ರಿಟೈರ್ ಆಗಿರೋ ಒಬ್ರು ಡೀನ್ ಅಂತಂದರೆ ಆ ಕೋರ್ ಏನಿದೆ ಅಲ್ಲೇ ವ್ಯತ್ಯಾಸ ಕಾಣ್ತಾ ಇದೆ. ಸೊ ನೀವೆಲ್ಲರೂ ಜೊತೆಗಾಗಿದ್ದು ಈ ಪರ್ಪಸ್ ಯಾಕೆ ಬಂತು? ಸೊ ನಾವೆಲ್ಲರೂ ಸೇರಿದಾಗಲೂ ಶುರು ಮಾಡಿದ್ದು ಚಿಕ್ಕ ಪ್ರಾಜೆಕ್ಟ್. ಸೊ ಚಿಕ್ಕದಾಗೆ ಶುರು ಆಯಿತು. ಚಿಕ್ಕದು ಅಂದಾಗ ಈಗ 18 ಎಕರೆ ಅಂದ್ಕೊಂಡಿದ್ವಿ. ಸೊ ಈ ಇಯರು, ಸೊ ಬೈ ಫೆಬ್ರವರಿ ಅದನ್ನು ಅಲಾಟ್ಮೆಂಟ್ ಮಾಡ್ತಿದ್ವಿ. 2022ರಲ್ಲಿ ಶುರು ಮಾಡಿದ್ವಿ, ಈಗ 26ಅಲ್ಲಿ ಅಲಾಟ್ಮೆಂಟ್ ಮಾಡ್ತಿದ್ವಿ. 18 acres ಅದು ಅವಾಗಿಂದ ಆಗಿರೋದು ಆಗಲೇ ಕೊಟ್ಬಿಡ್ತೀರಾ? ಈಗ ಕೊಟ್ಬಿಡ್ತಿದ್ವಿ. ಸೊ ಯಾರ್ಯಾರು ಅಪ್ಲೈ ಮಾಡಿದ್ರು ಎಲ್ಲರಿಗೂ ವಿಲ್ ಡೆಲಿವರ್. ಇಟ್ಸ್ ಆಲ್ರೆಡಿ ಅಂಡರ್ ಪ್ರೋಗ್ರೆಸ್. ವರ್ಕ್ ಈಸ್ ಅಂಡರ್ ಪ್ರೋಗ್ರೆಸ್. ಓಕೆ. ಸೊ ಈ ಥರ ಇದ್ದಾಗ ಮೆಂಬರ್ಸ್ ತುಂಬ ಜನದ ಮೆಂಬರ್ಸ್ನ ಬೈಕೆ. ಸೊ ಅವ್ರ ಅಪ್ರೋಚ್ ನಮಗೆ ತುಂಬ ಚೆನ್ನಾಗಿತ್ತು. ಸೊ ತುಂಬ ಜನ ನಮ್ಮನ್ನ ಅಪ್ರೋಚ್ ಮಾಡಿದ್ರು, ಇಲ್ಲ ಸರ್ ನಮಗೆ ಬೇಕು, ನಮಗೂ ಒಂದು ಪ್ಲಾಟ್ ಮಾಡಿಕೊಡಿ, ಈ ಥರ ನಂಬಿಕೆಯಿಂದ ಇಷ್ಟು ವರ್ಷದಿಂದ ನಿಮ್ಮ ನೋಡ್ಕೊಂಬಂದಿದ್ದೀವಿ, ಸೊ ನೀವು ಎಲ್ಲರಿಗೂ ಕೊಡ್ತಾ ಬಂದಿದ್ದೀರಾ, ನಮಗೂ ನಿಮ್ಮ ಹತ್ರ ಇನ್ವೆಸ್ಟ್ ಮಾಡೋದು ಇಷ್ಟ ಅಂತ. ಈ ಥರ ಸುಮಾರು ಸ್ಪ್ರೆಡ್ ಆಯಿತು. ಸೊ ನಮ್ಮ ತಂದೆ ನಿಮಗೆ ಆಗಲೇ ಹೇಳಿರೋದ್ರಿಂದ ಸೊ ಇಷ್ಟು ಜನಕ್ಕೆ ಅವರು ಸರ್ವ್ ಮಾಡಿದ್ದಾರೆ. ಸೊ ಅವ್ರ ನೇಬರ್ಸ್, ಅವ್ರ ರಿಲೇಟಿವ್ಸ್, ಎವ್ರಿ ಒನ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್. ದಟ್ ಸರ್ಕಲ್ ಕೆಪ್ಟ್ ಆನ್ ಬಿಲ್ಡಿಂಗ್. ಆಮೇಲೆ ಈ ಥರ ನಡೀತಿದ್ದಾಗ ನಮ್ಮ ತಂದೆಗೆ ಕೈ ಜೋಡಿಸಿದ್ರು ಮಿಸ್ಟರ್ ಆದಿನಾರಾಯಣ್ ಅವರು. ಅವ್ರು ಕೈ ಜೋಡಿಸ್ಬಿಟ್ಟು ಈ ಸ್ಕೈಲೈನ್ ಇನ್ಫ್ರಾ ಅನ್ನೋದನ್ನು ಫಾರ್ಮ್ ಮಾಡಿದ್ರು. ಸೊ ಹೀ ಈಸ್ ಅನದರ್ ಪರ್ಸನ್. ಸೊ ಅವರು ಹೌಸಿಂಗ್ ಸೊಸೈಟೀಸ್ಗೆ ವರ್ಕ್ ಮಾಡಿದ್ದಾರೆ. ಅವರು ಹೌಸಿಂಗ್ ಸೊಸೈಟೀಸ್ಗೆ ಆಲ್ ಹಿಸ್ ಪ್ರಾಜೆಕ್ಟ್ಸ್ ಆರ್ 100 acres, 120 acres ಈ ಥರನೇ ಇದೆ. ಸೊ ಈ ಥರ ಒಂದು ಕೈ ಜೋಡಿಸಿದಾಗ ಸೊ ನಮ್ಮ ತಂದೆಯವ್ರಿಗೆ ಇದೊಂದು ಅವಕಾಶ ಆಯಿತು ಸರ್ವ್ ಮಾಡೋದನ್ನು. ಎಸ್ ವಿಲ್ ಡೂ ಇಟ್ ಅನ್ನೋದು ಮುಂದಕ್ಕೆ ಬಂದರು. ಪವನ್ ಇವಾಗ ಒಂದು ಆಪರ್ಚುನಿಟಿ ಇದೆ. ಸೊ ಇವಾಗ ನಾವು ಈ ಲ್ಯಾಂಡ್ ತೊಗೊಂಡಿದ್ದೀವಿ. ಸೊ ಯು ಹ್ಯಾವ್ ಒನ್ ಮೋರ್ ಚಾನ್ಸ್ ವೇರ್ ವಿ ಕ್ಯಾನ್ ಸರ್ವ್ ಲಿಟಲ್ ಮೋರ್ ಪೀಪಲ್. ಆ್ಯಂಡ್ ಲೇಟರ್ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಇನ್ನೊಂದು 3 ವರ್ಷ ಆದಮೇಲೆ ಈ 999, 980, 1200 ಪ್ರೈಸಲ್ಲಿ ಮಾಡೋಕ್ಕಾಗಲಿ ಸರ್ವ್ ಮಾಡೋಕ್ಕಾಗಿ ಅಸಾಧ್ಯವಾಗುತ್ತೆ ಬೆಂಗಳೂರು ಸುತ್ತಮುತ್ತ. ಯಾಕಂದರೆ ಲ್ಯಾಂಡ್ ವ್ಯಾಲ್ಯೂಸ್ ಆರ್ ಗ್ರೋಯಿಂಗ್ ಡೇ ಬೈ ಡೇ. ಸೊ ನಾವೂ ಇದನ್ನೇ ಕನ್ಸಿಡರ್ ಮಾಡಿದ್ವಿ. ಸೊ ಇನ್ನು ನೆಕ್ಸ್ಟು ಈ ಪ್ರಾಜೆಕ್ಟ್ ಆದಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ಗೂ ಬರ್ತೀವಿ ಅನ್ನೋದಿರಲಿಲ್ಲ.
ಬಿಕಾಸ್ ಲ್ಯಾಂಡ್ ವ್ಯಾಲ್ಯೂಸ್ ಆರ್ ಗ್ರೋಯಿಂಗ್ ವೆರಿ ಹೈ. ನಾವು ಕೃಷಿ ಐಸಿರಿ ಮಾಡುವಾಗ್ಲೂ ಕುಂಟೆ 3 ಲಕ್ಷ 4 ಲಕ್ಷ ಅನ್ಕೊಂತೀರ, ಎಲ್ಲ 5-6 ಲಕ್ಷ ಕೊಟ್ಟು ಹೋಗ್ತದೆ. ಸೊ ಇವಾಗ ಹೋದ್ರೂ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಈ ಥರ ಇದ್ದಾಗ ಇದೊಂದು ಆಪರ್ಚುನಿಟಿ ಸಿಕ್ತು. ಸೊ ವಿ ವರ್ ಲೈಕ್ ನಮ್ಮ ಡೈರೆಕ್ಟರ್ಸ್ದು ಡಿಸ್ಕಷನ್ನು, ನಮ್ಮ ಇಂಟರ್ನಲ್ ಡಿಸ್ಕಷನ್ ಏನಿತ್ತು ಅಂದರೆ, ಪವನ್ ಈ ಥರ ಸದಸ್ಯರು ಮುಂದೆ ಹೋಗೋದು ಬೇಡ, ನಾವು ಕೃಷಿ ಐಸಿರಿ ಮುಗಿಸ್ಬಿಟ್ಟು ಅದನ್ನು ಅನೌನ್ಸ್ ಮಾಡೋಣ. ಕೃಷಿ ಐಸಿರಿ ಅಂದರೆ ಸ್ಟಾರ್ಟಿಂಗ್ 18 acres ಏನು ತೊಗೊಂಡಿದ್ರಿ. ಸೊ ಅವಾಗ ದಟ್ ಈಸ್ ಆಲ್ಸೋ ವ್ಯಾಲಿಡ್ ಪಾಯಿಂಟ್ ಅಲ್ಲ, ನಾವು ಮುಗಿಸ್ಬಿಡೋಣ, ಇದು ಕೊಡೋಣ, ನೆಕ್ಸ್ಟ್ ಹೋಗೋಣ. ಸೊ ಸದಸ್ಯರ ಎಲ್ಲರೂ ರಿಕ್ವೈರ್ಮೆಂಟ್ ಇದೆ. ಒಂದು ರಿಕ್ವೈರ್ಮೆಂಟ್. ಇನ್ನೊಂದು ಹಿಂಭಾಗದಲ್ಲಿ ಇರೋವಂಥ ಭಯ ಏನಂದರೆ, ನಾನು ಇದು 6 months ಆಗುತ್ತೆ ಮುಗಿಸೋದಕ್ಕೆ. 6 monthsಲ್ಲಿ ಆ ಲ್ಯಾಂಡ್ ವ್ಯಾಲ್ಯೂ ಏನಾಗುತ್ತೆ, ಮತ್ತು ಅಪ್ರಿಷಿಯೇಟ್ ಆಗ್ತಾ ಇರುತ್ತೆ. ವಿ ಗೋನ ಮಿಸ್ ದ ಆಪರ್ಚುನಿಟಿ ಟು ಸರ್ವ್. ಈ ಆಪರ್ಚುನಿಟಿ ಮಿಸ್ ಆಯಿತು ಅಂದರೆ ಮತ್ತೆ